Lights. Background. Smoke. ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಹೀಗೆ ತಾನೇ ಪ್ರೇಮ ಸೆಳೆಯುವ ಗಳಿಗೆ ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಹಗಲಿಗಳು ನನ್ನೊಳಗೆ ಹತ್ತಿಯಂತೆ ಇವಳು ಈ ಮುತ್ತಾದ ಬೆಂಕಿನ ಗಂಟಾಕಿದಂತ ಶಿವ ಯಾರೋ Mr. Chirag, ನೀವು ಅಂದ್ರೆ ತುಂಬಾ ಇಷ್ಟ. ನಿಮ್ ಲೈಫ್ ಪಾರ್ಟ್ನರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಗೂ ನಾನು ಇಷ್ಟ ಆದ್ರೆ ಪ್ರೀತಿನ ಆಕ್ಸೆಪ್ಟ್ ಮಾಡ್ತೀರಾ? I love you, Chirag. ಹಲೋ ಹಲೋ, ನಿಮ್ಮ ಫ್ರೆಂಡು ಪತ್ಲು ಅನ್ನೋರು ನಂಬರ್ ಕೊಟ್ಟರು. ನಾಳೆ ಒಂದು ಡ್ಯೂಟಿ ಇದೆ, ಮಾಡ್ತೀರಾ ಸರ್? ಏನು ಡ್ಯೂಟಿ ಸರ್? ಲಾರಿ ಓಡಿಸ್ಬೇಕು. ಹಾಸನ್ಗೆ ಹೋಗಿ ಅನ್ಲೋಡ್ ಮಾಡಬೇಕು. ಹೌದಾ, ಆಗಲಿ ಸರ್. ಅದು ಪೇಮೆಂಟ್ ಎಷ್ಟು? 10,000 ಕೊಡ್ತೀನಿ. ಹಾಂ ಸರ್, ಮಾಡ್ತೀನಿ. ನಾಳೆ ನೈಟ್ ಡ್ಯೂಟಿ, ಎಲ್ಲಿ ಬರಬೇಕು ಅಂತ ಮೆಸೇಜ್ ಮಾಡ್ತೀನಿ. ಆಗಲಿ ಸರ್. ಹಾಂ. ನಿನಗೆ ಇಷ್ಟ ಅಂತ ಮೆಣಸಿನ್ಕಾಯಿ ಬಜ್ಜಿ ಮಸಾಲುಡೆ ಎಲ್ಲ ಮಾಡಿದ್ದೀನಿ. ತಗೋ. ಅಪ್ಪ ನೀವು ಮಾಡಿದ್ರಾ? ನೀನಂತೂ ಮಾಡಲ್ಲ, ನಮ್ಮಣ್ಣ ನಮಗೋಸ್ಕರ ಮಾಡಿದ್ದಾನೆ, ತಿನ್ನೋಲ್ಲ. ಅಂಬುಜಾ, ಇನ್ಮೇಲೆ ನಾನು ಇಲ್ಲದೆ ಇರೋವಾಗ ಸುಮ್ಮನೆ ನನ್ನ ಮಗನ್ನ ಬೈಬಾರ್ದು. ನಾನಿಲ್ದೇ ಇರುವಾಗ ಅಂದ್ರೆ ಎಲ್ಗಾದ್ರೂ ಹೋಗ್ತಿದ್ದೀರಾ? ಸುಮ್ಮನೆ ಮಾತುಗಂದೆ ಅಷ್ಟೇ. ಅಪ್ಪ, ನನಗೊಂದು ಕೆಲಸ ಸಿಕ್ಕಿದೆ. ಏನು ಕೆಲಸನೋ? ಲಾರಿ ಡ್ರೈವಿಂಗ್ ಅಪ್ಪ. ನಾಳೆನೇ ಡ್ಯೂಟಿ. 10,000 ಕೊಡ್ತಾರಂತೆ. 10,000ನಾ? ಎಷ್ಟು ದಿನಕ್ಕೋ? ಒಂದೇ ಟ್ರಿಪ್ ಅತ್ತೆ. ನಾಳೆ ರಾತ್ರಿ ಹಾಸನ್ಗೆ ಹೋಗ್ಬೇಕು, ಅಲ್ಲಿ ಡಿಸ್ಪ್ಯಾಚ್ ಮಾಡಿ ವಾಪಸ್ ಬಂದ್ಬಿಡೋದಷ್ಟೇ. ನರಸಿಂಹ, ರಾತ್ರಿ ಡ್ರೈವಿಂಗ್ ಅಂತೀಯ, ಸ್ವಲ್ಪ ನೋಡ್ಕೊಂಡು ಗಾಡಿ ಓಡಿಸೋ. ಹೇಗೋ ಕೆಲಸ ಸಿಕ್ಕಿದೆಯಲ್ಲಪ್ಪ, ಅಚ್ಚುಕಟ್ಟಾಗಿ ಮಾಡಿ ಅಭ್ಯಾಸ ಮಾಡ್ಕೋತೀನಿ. ಪಕ್ಕ ಆಕ್ಸಿಡೆಂಟ್ ಅಂತ ಅನ್ನಿಸ್ಬೇಕು.
ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಸರಿ, ನಾಳೆ ರಾತ್ರಿ ಇಟ್ಕೊಳ್ಳೋಣ ಸರ್. ನಾಳೆ ನೈಟ್ ಡ್ಯೂಟಿ ಎಲ್ಲಿ ಬರಬೇಕು ಅಂತ ಮೆಸೇಜ್ ಮಾಡ್ತೀನಿ. ಮುಂದೆ ಈ ಮನೆ ಜವಾಬ್ದಾರಿ ನೀನೇ ತಗೋಬೇಕು. ಅಮ್ಮನ್ನ ಅತ್ತೆನ ಚೆನ್ನಾಗಿ ನೋಡ್ಕೊ. ಅವರಿಬ್ಬರನ್ನ ಮಾತ್ರ ಅಲ್ಲಪ್ಪ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ. ನಾಳೆಯಿಂದ ಎಲ್ಲ ಒಳ್ಳೇದಾಗತ್ತೆ. ಕೂತ್ಕೋ. ಅಂಥದ್ದು ಏನಾಯ್ತಮ್ಮ? ಹಸ್ಬೆಂಡ್ ಒಂದೇ ದಿವಸ ಆಗಿ ನನ್ನ ಪ್ರೀತಿನ ಹೇಳ್ಕೊಂಡೆ. ಅದಕ್ಕೆ ಚಿರು ಏನಂದ? ಸರಿ, ಒಂದು ದಿವಸ ಪ್ರೀತಿನ ಒಪ್ಕೊಂಡು ಏನು ಹೇಳ್ತಿದ್ಯಾ ದೀಪ? ದಿಶಾ ಪ್ರೀತಿನ ಚಿರು ಒಪ್ಕೊಂಡ? ನಂಬಕ್ಕೆ ಆಗ್ತಿಲ್ವಲ್ಲ. ಹಿಂಗಷ್ಟೇ ಅಲ್ಲ ಮಾವ, ನನಗೂ ನಂಬಕ್ಕಾಗ್ಲಿಲ್ಲ. ಆದ್ರೆ ಇವತ್ತು ಅವ್ರ ಗುಣ ಮುಖ್ಯ ಅಲ್ಲ, ಕುಪ್ಪನೇ ಮುಖ್ಯ ಅಂತ ನಂಗೆ ಗೊತ್ತಾಯ್ತು. ಅಲ್ಲ, ಅದು ಹೇಗೆ ಅವಳು ಒಪ್ಕೊಂಡ ಇವನು? ಅವ್ರ ಮೊದಲೇ ದಿಶೆ ಆಗಿ ನೀವಂದ್ರೆ ತುಂಬಾ ಇಷ್ಟ, ನನ್ನ ಮದುವೆ ಆಗ್ತೀರಾ, ನನ್ನ ಪ್ರೀತಿನ ಒಪ್ಕೋತೀರಾ ಅಂತ ಕೇಳಿದೆ. ಅವರು ಹೌದು